ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 6 ತಿಂಗಳಿಂದ 2 ವರ್ಷದ ಮಕ್ಕಳಿಗೆ ರಾಗಿ ಸರಿ ಹಿಟ್ಟು ಅಥವಾ ರಾಗಿ ಮಾಲ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ರಾಗಿ ಸರಿ ಹಿಟ್ಟು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ 1 kg ರಾಗಿನ ನೀರಿನಲ್ಲಿ 4ರಿಂದ 5 ಸಲ ನೀಟಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಅಕ್ಕಿನ 100 ಗ್ರಾಮ್ ತೊಗೊಂಡಿದ್ದೀನಿ. ಕೆಂಪು ಅಕ್ಕಿ ಇದ್ದರೆ ತೊಗೋಬೋದು ನೀವು. ಗೋಧಿ 50 ಗ್ರಾಮ್, ತೊಗರಿಬೇಳೆ 4 ಟೇಬಲ್ ಸ್ಪೂನ್, ಉದ್ದಿನಬೇಳೆ 4 ಟೇಬಲ್ ಸ್ಪೂನ್, ಹೆಸರು ಕಾಳು 4 ಟೇಬಲ್ ಸ್ಪೂನ್, ಕಡಲೆಕಾಳು 2 ಟೇಬಲ್ ಸ್ಪೂನ್, ಕಡಲೆ ಬೀಜ 2 ಟೇಬಲ್ ಸ್ಪೂನ್, ಜೀರಿಗೆ 4 ಟೇಬಲ್ ಸ್ಪೂನ್, ಬಾದಾಮಿ 10ರಿಂದ 15, ಗೋಡಂಬಿ 10ರಿಂದ 15, ಹಾಗೆ ಅರ್ಧ ಟೀ ಸ್ಪೂನ್ ಉಪ್ಪು ಕೆಡದೇ ಇರೋ ರೀತಿ ಇಡೋಕ್ಕೆ. ಹಾಗೆ 1 ಇಂಚಿನಷ್ಟು ಬಜೆನ ತೊಗೊಂಡಿದ್ದೀನಿ. ಸೊ ಇವಾಗ ನೀವು ನೋಡ್ಬೋದು, ಇಷ್ಟು ಐಟಮ್ಸ್ ಎಲ್ಲ ತೊಗೊಂಡಾದ ನಂತರ ಒಂದು ಬಾಣಲೆನಲ್ಲಿ ಈ ಎಲ್ಲ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಕೆಲವರು ರಾಗಿ ಸರಿನ ಮಾಡಲಿಕ್ಕೆ ಮೊಳಕೆ ಕಟ್ಟಿದ ರಾಗಿನ ಉಪಯೋಗಿಸ್ತಾರೆ. ಸೊ ನಾನಿಲ್ಲಿ ಬರೀ ಹಾಗೇ ತೊಗೊಂಡಿದ್ದೀನಿ, ತೊಳೆದು ಒಣಗಿಸಿ. ಮೊಳಕೆ ಕಟ್ಟಿದರೆ ಮಕ್ಕಳಿಗೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬರೀ ಹಾಗೇ ಮಾಡ್ತಾಯಿದ್ದೀನಿ. ಸೊ ರಾಗಿ ಕೆಂಪಗಿರುತ್ತೆ, ಅದಾಗದೇ ಕೆಂಪಗಿರುತ್ತೆ. ಸೊ ನಾವು ಇನ್ನೂ ಕೆಂಪಗೆ ಬರೋ ರೀತಿಯಲ್ಲಿ ರಾಗಿನ ಹುರ್ಕೋಬೇಕು. ರಾಗಿ ಸ್ವಲ್ಪ ಈ ರೀತಿ ಕಲರ್ ಬರಬೇಕು. ಹಾಗೆ ಅದು ವೈಟ್ ಕಾಣಿಸ್ತಿದೆಯಲ್ಲ, ಅದು ಆ ರೀತಿಯಾಗಿ ಹುರ್ಕೋಬೇಕು, ಚೆನ್ನಾಗಿ ಕೆಂಪಾಗೋ ರೀತಿ. ಅದಾದ ನಂತರ ಅಕ್ಕಿನ ಹುರ್ಕೊಳ್ಳೋಕ್ಕೆ ಹಾಕೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಈ ಅಕ್ಕಿ ವೈಟ್ ಇರೋದು ಸ್ವಲ್ಪ ಚೂರು ಕೆಂಪಾಗಬೇಕು, ಆ ರೀತಿಯಾಗಿ ಹುರ್ಕೋಬೇಕು. ಈ ಎಲ್ಲ ಐಟಮ್ಸ್ನೂ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿಲಿಲ್ಲ ಅಂತ ಅಂದರೆ ಮಕ್ಕಳಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲನೂ ಚೆನ್ನಾಗಿ ಹುರ್ಕೋತಾ ಇರಬೇಕು. ನಾನಿಲ್ಲಿ 1 kg ರಾಗಿನ ತೊಗೊಂಡು ಇದನ್ನು ಮಾಡ್ತಾ ಇರೋದು. ನಿಮಗೆ ಬೇಕು ಅನಿಸಿದ್ರೆ 2 kg ರಾಗಿಗೆ ನೀವು ಈ ರೀತಿ 100 ಗ್ರಾಮ್ ಅಕ್ಕಿ ಬದಲು 200 ಗ್ರಾಮ್ ಅಕ್ಕಿ, 4 ಟೇಬಲ್ ಸ್ಪೂನ್ ಬದಲು 8 ಟೇಬಲ್ ಸ್ಪೂನ್, ಆ ರೀತಿಯಾಗಿ ಮೆಜರ್ಮೆಂಟಲ್ಲಿ ತೊಗೋಬೋದು. ಸೊ ನೋಡ್ಬೋದು, ಗೋಧಿನೂ ಅಷ್ಟೇ ಕೆಂಪಾಗಿ ಹುರ್ಕೊಂಡಿದ್ದೀನಿ. ಎಲ್ಲದೂ ಅಷ್ಟೇ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡೆ ಹುರ್ಕೋತಾ ಹೋಗಬೇಕು. ಈ ರಾಗಿ ಸರಿ ಇಟ್ಟು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೊರ್ಗಿನಿಂದ ತಂದಿರೋ ಅವರು ಏನು ಚೆನ್ನಾಗಿ ತೊಳೆದಿರ್ತಾರೋ ಏನು ಮಾಡಿರ್ತಾರೋ ಗೊತ್ತಿಲ್ಲ. ಸೊ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಹೆಲ್ತ್ಗೂ ತುಂಬ ಒಳ್ಳೆಯದು. ಹಾಗೆಯೇ ಈ ರಾಗಿ ಸರಿ ಇಟ್ಟು ಮಕ್ಕಳ ಬೆಳವಣಿಗೆಗೆ ಹಾಗೆ ತೂಕ ಹೆಚ್ಚಿಸೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಕೆಲವರು 6 ತಿಂಗಳಿಂದ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳಿಗೆ ಹಾಲು ಸಾಕಾಗಲಿಲ್ಲ ಅಂದರೆ 6 ತಿಂಗಳಿಂದ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂದರೆ 4.5 ತಿಂಗಳಿಂದನೇ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಡಾಕ್ಟ್ರೆಲ್ಲ ಸಜೆಸ್ಟ್ ಮಾಡೋದು 6 ತಿಂಗಳು ತುಂಬಿದ ನಂತರ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಹಾಲು ಸಾಕಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನೋಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ 1 ಸ್ಪೂನಿಂದ ಸ್ಟಾರ್ಟ್ ಮಾಡಿ. ಸೊ ನಾನಿಲ್ಲಿ ಉಪ್ಪು ಹಾಕ್ತಾ ಇರೋದು ಯಾಕೆ ಅಂದರೆ ಹಿಟ್ಟು ಕೆಡದೇ ಇರೋ ರೀತಿ ಈ ಉಪ್ಪು ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಉಪ್ಪು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಹುರಿದಿರೋಂಥದ್ದೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ ಮಿಕ್ಸ್ ಮಾಡಿದ್ದೆಲ್ಲ ಚೆನ್ನಾಗಿ ಆರಬೇಕು. ತಣ್ಣಗಾದ ನಂತರ ಅದನ್ನು ಮಿಲ್ಲಿಗೆ ಕೊಟ್ಟು ಕಳಿಸ್ತೀನಿ.
ಸೊ ಮಿಲ್ಲಿಗೆ ಆಗಿಲ್ಲ ಸ್ವಲ್ಪನೇ ಇರೋದು ಅಂದರೆ ಮಿಕ್ಸಿನಲ್ಲಿ ರುಬ್ಕೋಬೋದು, ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬೋದು. ಚೆನ್ನಾಗಿ ನುಣ್ಣಗಾಗೋ ರೀತಿ ಪುಡಿ ಮಾಡ್ಕೋಬೇಕು. ನೋಡಿ ಹಿಟ್ಟು ಈ ರೀತಿಯಾಗಿ ಬಂದಿದೆ. ನಾವು ಮಿಲ್ಲಿಗೆ ಕೊಟ್ಟು ಕಳಿಸಿ ಮಾಡಿಸಿರೋದು. ಸೊ ನೋಡ್ಬೋದು ನೀವು ಎಷ್ಟು ಸಣ್ಣಗೆ ಪುಡಿಯಾಗಿದೆ ಅಂತ. ಈ ಹಿಟ್ಟನ್ನು ನಾನು ಇವಾಗ ಜರಡಿ ಮಾಡಿ ಇಟ್ಕೊತೀನಿ. ಸೊ ಜರಡಿ ಯಾಕೆ ಮಾಡೋದು ಅಂತಂದರೆ ಹಿಟ್ಟಲ್ಲಿ ಗಂಟು ಯಾವುದೋ ಇರದೇ ಇರೋ ರೀತಿ ನಾವು ಜರಡಿ ಮಾಡಿ ಇಟ್ಕೋಬೇಕು. ನೋಡಿ ಈ ರೀತಿ ಈ ಹಿಟ್ಟನ್ನು ತುಂಬ ದಿನ ಸ್ಟೋರ್ ಮಾಡ್ಬೋದು. ಉಪ್ಪು ಹಾಕಿರೋದ್ರಿಂದ ಯಾವುದೇ ರೀತಿ ಹುಳ ಹಾಗೆ ಯಾವುದೇ ರೀತಿ ಕೆಟ್ಟೋಗದೆ ಇರೋವಂಥ ಚಾನ್ಸಸ್ ಇರಲ್ಲ. ಸೊ ನೋಡಿ ಈ ರೀತಿ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಡೈಲಿ ಯೂಸ್ ಮಾಡೋ ಅಂಥದ್ದನ್ನ ಇದರಲ್ಲಿ ಇಟ್ಕೊತೀನಿ. ಇಲ್ಲ ಅಂದರೆ ಒಂದು ಕವರ್ಗೆ ಹಾಕಿ ಕಟ್ಟಿ ಒಂದು ಬಾಕ್ಸ್ನಲ್ಲಿ ಇಟ್ಬಿಟ್ರೆ ಎಷ್ಟು ಒಂದು 6 ತಿಂಗಳವರೆಗೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಒಂದೊಂದೇ ಸ್ಪೂನ್ ಸ್ಟಾರ್ಟ್ ಮಾಡಬೇಕು. ನಾವು ಪಾಪು ತಿನ್ನುತ್ತೆ ಅಂತ ಗೊತ್ತಾದ ನಂತರ ಆಮೇಲೆ 1.5 ಸ್ಪೂನ್ 2 ಸ್ಪೂನ್ ಆ ರೀತಿಯಾಗಿ ಜಾಸ್ತಿ ಮಾಡ್ತಾ ಹೋಗ್ಬೋದು. ನಾನಿಲ್ಲಿ ರಾಗಿ ಸರಿ ಹಿಟ್ಟನ್ನ ಹೇಗೆ ಮಾಡಿ ಮಕ್ಳಿಗೆ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ. 3/4 ಟೀ ಗ್ಲಾಸಷ್ಟು ನೀರಿಗೆ 1 ಪಿಂಚಷ್ಟು ಉಪ್ಪಿನ ಪುಡಿ, ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀರು ಕಾಯ್ತಾ ಲೋ ಫ್ಲೇಮ್ನಲ್ಲೇ ಮಾಡಬೇಕು ಹಿಟ್ಟನ್ನು. ಹಾಗೆ 1.5 ಸ್ಪೂನಷ್ಟು ನಾನಿಲ್ಲಿ ರಾಗಿ ಸರಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಗಂಟಿಲ್ಲದೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಲೋಟದಲ್ಲಿ ನೀರು ತೊಗೊಂಡು ಅದಕ್ಕೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡ್ರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಸೊ ಈ ರೀತಿಯಾಗಿ ಮಾಡಿದ್ರು ಮಾಡ್ಕೋಬೋದು. ಒಂದು ಗಂಟಿಲ್ಲದೆ ಇರೋ ರೀತಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಣ್ಣ ಊರಿನಲ್ಲೇ ಮಾಡಬೇಕು, ಚೆನ್ನಾಗಿ ಬೇಯಬೇಕದು. ನೋಡಿ ಈ ರೀತಿಯಾಗಿ ಒಂದು ಗಂಟಿಲ್ಲದೆ ಇರೋ ರೀತಿ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮ್ನಲ್ಲೇ ಜಾಸ್ತಿ ಹೊತ್ತು ಬೇಯಿಸಬೇಕು. ಅರ್ಧಂಬರ್ಧ ಬೆಂದರೆ ಮಕ್ಕಳಿಗೆ ಹೆಲ್ತ್ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ತಳ ಒತ್ತದೇ ಇರೋ ರೀತಿ, ಒಂದು ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಬೇಕು. ಹಾಗೆಯೇ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ ಮುಚ್ಚಿ ಒಂದು 1 ಮಿನಿಟ್ ಹಾಗೆ ಬಿಡಬೇಕು ಲೋ ಫ್ಲೇಮ್ನಲ್ಲೇ. ಅದಾದ ನಂತರ ಚೆನ್ನಾಗಿ ಹಿಟ್ಟು ಬೇಯುತ್ತೆ. ಸೊ ನೋಡ್ಬೋದು ನೀವು ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿ ತನಕ ನಾವು ಕರೆಕ್ಟ್ ಅಳತೆನ ಯೂಸ್ ಮಾಡಿಕೊಂಡು ರಾಗಿ ಸರಿ ಹಿಟ್ಟನ್ನ ಮಾಡ್ಕೋಬೇಕು. ಈ ರೀತಿ ನಾವು ಸ್ಪೂನಿಂದ ಎತ್ತಿದ್ರೆ ಅದು ಈಸಿಯಾಗಿ ಪೇಸ್ಟ್ ಥರ ಕೆಳಗಡೆ ಬೀಳಬೇಕು. ಹಾಗಾದರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಸೊ ಗಟ್ಟಿ ಆದರೆ ಅವ್ರಿಗೂ ತುಂಬಾ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ರಾಗಿ ಸರಿ ಹಿಟ್ಟು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.